ಕೆಂಪೇಗೌಡ ಜಯಂತಿ ದಿನವೇ ಬೆಂಗಳೂರಿಗೆ ಇದೀಗ ಗಿಫ್ಟ್ ಸಿಕ್ಕಿರುವಂತದ್ದು. ಎಸ್.ಎಂ. ಕೃಷ್ಣ ಅವರ ದಶಪಥ ರಸ್ತೆ ಲೋಕಾರ್ಪಣೆಯಾಗಿದೆ. ಕೆಂಪೇಗೌಡ ಜಯಂತಿ ದಿನವೇ ಬೆಂಗಳೂರಿಗರಿಗೆ ಗಿಫ್ಟ್ ಸಿಗ್ತಾ ಇದೆ. ಎಸ್.ಎಂ. ಕೃಷ್ಣ ದಶಪಥ ರಸ್ತೆ ಲೋಕಾರ್ಪಣೆಯಾಗಿರುವಂತದ್ದು. ದಶಪಥ ರಸ್ತೆಗೆ ಚಾಲನೆ ನೀಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ನೈಸ್ ರಸ್ತೆಗೆ ಪರ್ಯಾಯವಾಗಿ ದಶಪಥ ರಸ್ತೆ ನಿರ್ಮಾಣ ಮಾಡಲಾಗಿದೆ. ಮೈಸೂರು ರಸ್ತೆಯ ಚಲ್ಲಘಟ್ಟ ಮೆಟ್ರೋ ನಿಲ್ದಾಣದಿಂದ ಮಾಗಡಿ ರಸ್ತೆಯ ಕಡಬಗೆರೆ ಕ್ರಾಸ್ಗೆ ಸಂಪರ್ಕವನ್ನ ಕಲ್ಪಿಸುವ ರಸ್ತೆ ಇದಾಗಿದೆ. 60 ನಿಮಿಷದ ಪ್ರಯಾಣ 15 ನಿಮಿಷಕ್ಕೆ ತಗ್ಗಿಸಲಿದೆ ಈ ರಸ್ತೆ. ಟೋಲ್ ಫ್ರೀ ಹಾಗೆ ಸಿಗ್ನಲ್ ಫ್ರೀ ರಸ್ತೆಗೆ ಜನರು ಫುಲ್ ಖುಷಿಯಾಗ್ತಾ ಇದ್ದಾರೆ. ಕೆಂಪೇಗೌಡ ಜಯಂತಿಯ ದಿನವೇ ಇದೀಗ ಬೆಂಗಳೂರಿಗರಿಗೆ ಗಿಫ್ಟ್ ಸಿಗ್ತಾ ಇರುವಂತದ್ದು. ಎಸ್.ಎಂ. ಕೃಷ್ಣ ದಶಪಥ ರಸ್ತೆ ಲೋಕಾರ್ಪಣೆ ಆಗಿದೆ. ದಶಪಥ ರಸ್ತೆಗೆ ಚಾಲನೆಯನ್ನ ಕೂಡ ನೀಡಿದ್ದು ಸಿಎಂ ಡಿಕೆ ಶಿವಕುಮಾರ್ ಅವರು. ಕೆಂಪೇಗೌಡ ಜಯಂತಿಯ ದಿನವೇ ಇದೀಗ ಬೆಂಗಳೂರಿಗೆ ಬಂಪರ್ ಗಿಫ್ಟ್ ಸಿಗ್ತಾ ಇದೆ. ಎಸ್.ಎಂ. ಕೃಷ್ಣ ದಶಪಥ ರಸ್ತೆ ಲೋಕಾರ್ಪಣೆಯನ್ನ ಮಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ದಶಪಥ ರಸ್ತೆಗೆ ಚಾಲನೆಯನ್ನ ಕೂಡ ನೀಡಿದ್ದಾರೆ. ನೈಸ್ ರಸ್ತೆಗೆ ಪರ್ಯಾಯವಾಗಿ ಈ ಒಂದು ದಶಪಥ ರಸ್ತೆ ನಿರ್ಮಾಣ ಆಗಿರುವಂಥದ್ದು. ಮೈಸೂರು ಚಲ್ಲಘಟ್ಟ ಮೆಟ್ರೋ ನಿಲ್ದಾಣದಿಂದ ಶುರುವಾಗುವಂತಹ ಈ ಒಂದು ರಸ್ತೆ ಟೋಲ್ ಫ್ರೀ ಹಾಗೆ ಸಿಗ್ನಲ್ ಫ್ರೀ ರಸ್ತೆಗೆ ಇದೀಗ ಜನರು ಕೂಡ ಫುಲ್ ಖುಷಿ ಆಗ್ತಾ ಇದ್ದಾರೆ. ದಶಪಥ ರಸ್ತೆಗೆ ಚಾಲನೆಯನ್ನ ನೀಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಕೆಂಪೇಗೌಡ ಜಯಂತಿ ಈ ದಿನವೇ ಬೆಂಗಳೂರಿಗರಿಗೆ ಈ ಒಂದು ಒಳ್ಳೆಯ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ದಶಪಥ ರಸ್ತೆಯ ಲೋಕಾರ್ಪಣೆ, ಎಸ್.ಎಂ. ಕೃಷ್ಣ ದಶಪಥ ರಸ್ತೆಯನ್ನ ಲೋಕಾರ್ಪಣೆ ಮಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ನೈಸ್ ರಸ್ತೆಗೆ ಪರ್ಯಾಯವಾಗಿ ಈ ಒಂದು ದಶಪಥ ರಸ್ತೆಯ ನಿರ್ಮಾಣವನ್ನ ಮಾಡಿರುವಂಥದ್ದು. ಮೈಸೂರು ರಸ್ತೆಯ ಚಲ್ಲಘಟ್ಟ ಮೆಟ್ರೋ ನಿಲ್ದಾಣದಿಂದ ಟೋಲ್ ಫ್ರೀ ಜೊತೆಗೆ ಸಿಗ್ನಲ್ ಫ್ರೀ ರಸ್ತೆಗೆ ಜನರು ಇದೀಗ ಫುಲ್ ಖುಷಿಯಾಗಿದ್ದಾರೆ. ಕೆಂಪೇಗೌಡ ಜಯಂತಿಯ ದಿನವೇ ಈ ಬೆಂಗಳೂರಿಗೆ ಗಿಫ್ಟ್ ಸಿಕ್ಕಿರುವಂತದ್ದು. ಇವತ್ತು ಬಿಡಿಎ ವತಿಯಿಂದ ಅಭಿವೃದ್ಧಿಪಡಿಸಲು ಈಗಾಗಲೇ ಬಾಲಕೃಷ್ಣರವರು ಮತ್ತು ರೇವಣ್ಣವರು ಅವರು ಕೂಡ ಇಬ್ರು ಕೈ ಜೋಡಿಸಿ ಜಮೀನನ್ನ ವಶಕ್ಕೆ ತೆಗೆದುಕೊಂಡು ರೈತರ ವಿಶ್ವಾಸಕ್ಕೆ ತೆಗೆದುಕೊಂಡು ಅಲ್ಲೂ ಕೂಡ ಅನೇಕ ಕಾರ್ಯಕ್ರಮವನ್ನು ರೂಪಿಸಿ ಅಲ್ಲೂ ಕೂಡ ಕಾರ್ಯಕ್ರಮವನ್ನು ಈಗಾಗಲೇ ನಾವು ನಡೆಸ್ತಾ ಇದ್ದೇವೆ. ಇದಲ್ಲದೆ ಹುಟ್ಟಿದುರ್ಗದಲ್ಲೂ ಕೂಡ ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ರೂಪಿಸಿ ಅಲ್ಲೂ ಕೂಡ 10 ಕೋಟಿ ರೂಪಾಯಿ ವೆಚ್ಚದ ಒಂದು ಅಭಿವೃದ್ಧಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಇದಲ್ಲದೆ ಇವತ್ತು ನಾವು 15 ಲಕ್ಷ ಏನು ಸಸಿಗಳನ್ನು ನಾವು ನೆಡ್ತಾ ಇದ್ದೀವಿ. ಅದೇ ಮಾದರಿಯಲ್ಲಿ ನಾನು ಬೆಂಗಳೂರಿನಲ್ಲಿರುವಂತಹ ಎಲ್ಲ ಶಾಲಾ ಕಾಲೇಜುಗಳಿಗೆ ನಾನು ಕರೆಯನ್ನ ಕೊಡ್ತಾ ಇದ್ದೇವೆ. ಒಂದೊಂದು ಏರಿಯಾಗಳನ್ನ ತಾವು ಅಳವಡಿಸ್ಕೊಳ್ಳಿ, ಅಡಾಪ್ಷನ್ ಮಾಡ್ಕೊಳ್ಳಿ. ನೀವು ಯಾರ್ಯಾರು ಉತ್ತಮವಾಗಿ ಪ್ರತಿಯೊಂದು ಮಕ್ಕಳು ಅವರ ಹೆಸರಿನಲ್ಲಿ ಯಾರು ಒಂದು ಗಿಡ ನೆಡೆಸುವಂತ ಕಾರ್ಯಕ್ರಮವನ್ನು ನೀವು ರೂಪಿಸ್ತೀರಿ. ಸರ್ಕಾರದ ವತಿಯಿಂದ ಬೆಂಗಳೂರು GBA ವತಿಯಿಂದ ಇವತ್ತು ಪ್ರತಿಯೊಂದು ಶಾಲೆಗೂ ಕೂಡ ಯಾರು ಇದರ ಜವಾಬ್ದಾರಿಯನ್ನು ತೆಗೆದುಕೊಂಡಿರಿ ನಿಮ್ಮಲ್ಲಿ ಕಾಂಪಿಟೇಷನ್ ನಿರ್ಮಾಣವನ್ನ ಮಾಡಿ ನಿಮಗೂ ಕೂಡ ಪ್ರೈಸ್ ಅನ್ನು ಕೊಡಲಿಕ್ಕೆ ಈ ಒಂದು ಹೊಸ ಕಾರ್ಯಕ್ರಮವನ್ನ ಹಸಿರು ಕರ್ನಾಟಕ ಹಸಿರು ಬೆಂಗಳೂರಾಗಿ ನಿರ್ಮಾಣವನ್ನ ಮಾಡಲಿಕ್ಕೆ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನ ಸರ್ಕಾರ ಬಹುಶಃ ಕೆಂಪೇಗೌಡರ ಜಯಂತಿಯನ್ನ ಮಾಡಬೇಕು ಹಾಗೆ ಅಂತೇಳಿ ನಾವು ಕೇಳಿಕೊಂಡಾಗ ಅದಕ್ಕೆ ಒತ್ತು ಕೊಟ್ಟು ಸಿದ್ದರಾಮಯ್ಯನವ್ರನ್ನು ಕೂಡ ಒಪ್ಪಿಸಿ ಅವತ್ತಿನ ಮಂತ್ರಿಗಳು ಅದಾದ ಮೇಲೆ ಉಪಮುಖ್ಯಮಂತ್ರಿಗಳು ಆದಂಥ ಇವತ್ತಿನ ನಿಮ್ಮೆಲ್ಲರ ಪ್ರೀತಿಪಾತ್ರ ಮುಖ್ಯಮಂತ್ರಿಗಳು ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ರವರೇ ಕೆಂಪೇಗೌಡರ ಬಗ್ಗೆ ಅತ್ಯಂತ ಅರ್ಥಪೂರ್ಣವಾದ ಮಾತುಗಳನ್ನು ಆಡಿದಂಥ ಗೌರವನೀಯ ಉಪಮುಖ್ಯಮಂತ್ರಿಗಳಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ಎಲ್ಲ ವೇದಿಕೆ ಮೇಲೆ ಉಪಸ್ಥಿತರುವ ಹಿರಿಯ ಸಚಿವರೇ, ಇವತ್ತು ಈ ಕಾರ್ಯಕ್ರಮಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಈ ವೇದಿಕೆಯಲ್ಲೇ ಸುಮಾರು 50,000 ಜನಸಂಖ್ಯೆ ಉಪಸ್ಥಿತಿ ಇತ್ತು. ಅದಕ್ಕೆ ಮುಖ್ಯವಾದ ಕಾರಣ ಈ ಕ್ಷೇತ್ರದ ಶಾಸಕರು ಸೋಮಶೇಖರ್ ಅವರು. ಸೋಮಶೇಖರ್ ಅವರೇ,
ಮತ್ತು ಈ ಎಲ್ಲ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಇಷ್ಟು ಚಂದವಾಗಿ ಕೇಳ್ತಾ ಇದ್ದು ನಾವು. ಇವತ್ತು ಒಂದು ದೊಡ್ಡ ಗಿನ್ನಿಸ್ ದಾಖಲೆ ಆಗಿದೆ. 12 ಗಂಟೆಗಳ ಒಳಗೆ 15 ಲಕ್ಷ ಸಸಿಗಳನ್ನು ಕೆಂಪೇಗೌಡರ ಹೆಸರಿನಲ್ಲಿ ಸರ್ಕಾರ ಇವತ್ತು ನೆಡುವಂಥ ಕೆಲಸವನ್ನು ಮಾಡಿದೆ. ಅದರ ಮುಖಂಡತ್ವವನ್ನು ವಹಿಸಿಕೊಂಡಿರುವಂಥ ಹ್ಯಾರಿಸ್ರವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಗಣ್ಯಮಾನ್ಯರೇ, ನಾಡಿನ ವಿವಿಧ ಭಾಗಗಳಿಂದ ಆಗಮಿಸಿರುವಂಥ ಎಲ್ಲ ಧರ್ಮಪ್ರಭು, ನಾಡಪ್ರಭು. ದಶಪಥ ರಸ್ತೆಗೆ ಚಾಲನೆಯನ್ನ ನೀಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಕೆಂಪೇಗೌಡ ಜಯಂತಿಯ ದಿನವೇ ಇದೀಗ ಬೆಂಗಳೂರಿಗರಿಗೆ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ದಶಪಥ ರಸ್ತೆಗೆ ಚಾಲನೆಯನ್ನ ನೀಡಿರುವಂಥದ್ದು. ಇವತ್ತು ಈ ಒಂದು ಎಸ್ ಎಂ ಕೃಷ್ಣ ದಶಪಥ ರಸ್ತೆ ಲೋಕಾರ್ಪಣೆಯಾಗಿದೆ. ಟೋಲ್ ಫ್ರೀ, ಸಿಗ್ನಲ್ ಫ್ರೀ ರಸ್ತೆಗೆ ಜನರು ಕೂಡ ಫುಲ್ ಖುಷಿಯಾಗಿರುವಂಥದ್ದು. ಕೆಂಪೇಗೌಡ ಜಯಂತಿಯ ದಿನವೇ ಈ ಒಂದು ಗಿಫ್ಟನ್ನು ನೀಡಿದ್ದಾರೆ. ಜನರಿಗೂ ಕೂಡ ಇದು ಖುಷಿಯನ್ನು ತಂದಿರುವಂಥದ್ದು. ಎಸ್ ಎಂ ಕೃಷ್ಣ ದಶಪಥ ರಸ್ತೆ ಲೋಕಾರ್ಪಣೆಯನ್ನು ಮಾಡಿರುವಂಥದ್ದು ಸಿಎಂ ಡಿಕೆ ಶಿವಕುಮಾರ್ ಅವರು. ದಶಪಥ ರಸ್ತೆಗೆ ಚಾಲನೆಯನ್ನು ಕೂಡ ನೀಡಿದ್ದಾರೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ನಾಡಪ್ರಭು ಕೆಂಪೇಗೌಡರ ಜಯಂತಿ ತುಂಬಾ ಚೆನ್ನಾಗಿ ನಡೆದಿದೆ. ಇದೇ ದಾರಿಯಲ್ಲಿ ರಸ್ತೆಯಲ್ಲಿ ಇವತ್ತು ಬೆಂಗಳೂರನ್ನ ವಿಶ್ವಮಾನ್ಯಗೊಳಿಸಿದಂಥ ಎಸ್ ಎಂ ಕೃಷ್ಣರವರ ಹೆಸರನ್ನ ಇಟ್ಟಂತ ಈ ರಸ್ತೆಯಲ್ಲಿ ಹೆದ್ದಾರಿಯಲ್ಲೇ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು. ಎಸ್ ಎಂ ಕೃಷ್ಣರವರ ಗರಡಿಯಲ್ಲಿ ಪಳಗಿದಂಥ ಡಿ ಕೆ ಶಿವಕುಮಾರ್ ಅವರು ಅಂತಹದೇ ದೃಷ್ಟಿಯಿಂದ ಬೆಂಗಳೂರಿಗೆ ಮತ್ತಷ್ಟು ದೃಷ್ಟಿಯನ್ನ ಮತ್ತು ಅಭಿವೃದ್ಧಿಯನ್ನು ತಂದುಕೊಡ್ತಾ ಇರತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಆಗಿದೆ. ಖಂಡಿತ ಅದನ್ನು ಸಾಕಾರಗೊಳಿಸ್ಕೊಳ್ತಾರೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯವೂ ಆಗಿದೆ. ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ ಮಣಿಯಾಗು, ಎಲೆ ಕಂದ ಜ್ಯೋತಿಯೇ ಆಗು ಜಗಕ್ಕೆಲ್ಲ ಎಂಬ ಹಿರಿಯ ತಾಯಂದರ ನುಡಿಯಂತೆ ಕೆಂಪೇಗೌಡರು ಬದುಕಿದ್ರು. ಅದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಬದುಕಿ ಆ ಮಾತನ್ನ ಸತ್ಯವಾಗಿಸ್ತಕ್ಕಂಥ ನಿಟ್ಟಿನಲ್ಲಿ ನಡೆದವರೆಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಹಿಂದಿನ ಸರ್ಕಾರಗಳಲ್ಲಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಸೇರಿ ಅಂದು 500 ವರ್ಷಗಳಿಂದ ಇಲ್ಲದೇ ಇದ್ದಂಥ ಜಯಂತಿಯನ್ನ ಇವರಿರುವರು ಕೂಡ ಸೇರಿ ಅವರ ಸರ್ಕಾರದಲ್ಲಿ ಜಯಂತಿಯನ್ನು ಆಚರಿಸಲಿಕ್ಕೆ ಹೊರಟಂತ ಸಂದರ್ಭದಲ್ಲಿ ನಾಡಪ್ರಭು ಕೆಂಪೇಗೌಡರ ಆದರ್ಶದ ನುಡಿಗಳು ನಾಡಿಗೆಲ್ಲ ತಲುಪತಕ್ಕಂಥ ಕೆಲಸ ಆಗ್ತಾ ಇದೆ. ಇವತ್ತು ಹಲವಾರು ಸಮಸ್ಯೆಗಳು ಇರಬಹುದು. ಇರುವ ಎಲ್ಲ ಸಮಸ್ಯೆಗಳಿಗೆ ಕೆಂಪೇಗೌಡರು ಪರಿಹಾರ ಅಂದ್ರೆ ತಪ್ಪಾಗಲಾರದು. ಇರ್ತಕ್ಕಂಥ ಗ್ಲೋಬಲ್ ವಾರ್ಮಿಂಗ್ಗೆ ಕೆಂಪೇಗೌಡರ ಆದರ್ಶಗಳು ಒಂದು ಪರಿಹಾರ, ಇರ್ತಕ್ಕಂಥ ನಿರುದ್ಯೋಗಕ್ಕೆ ಅವರೇ ಪರಿಹಾರ, ಮತ್ತು ಒಂದು ಸೃಷ್ಟಿಸಿ ಹೋಗಿರ್ತಕ್ಕಂಥ ಕೆಂಪೇಗೌಡರ ಬೆಂಗಳೂರು ಇವತ್ತು ಇಡೀ ನಾಡಿನಲ್ಲಿ, ಇಡೀ ದೇಶದಲ್ಲಿ